ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವರ ಮಕ್ಕಳಿಗೂ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ಸಹಾಯಗಳಿಗಾಗಿ ಅನೇಕ ಸಾರಿ ಅನೇಕರನ್ನು ನೋಡ್ತೇವೆ. ಆದರೆ ಅನೇಕರಿಂದ ನಮಗೆ ಸಹಾಯ ಸಿಗದೇ ಇರುವಾಗ ನಾವು ಸೋತು ನಿಂತು ಬಿಡ್ತೇವೆ. ಪರಲೋಕದ ದೇವರ ಮೇಲೆ ಗಮನ ಇಡುವ ಬದಲು ಮನುಷ್ಯರ ಮೇಲೆ ಗಮನ ಇಟ್ಟುಬಿಡ್ತೇವೆ. ಅನೇಕ ಸಾರಿ ನಮ್ಮ ದಿನನಿತ್ಯದ ಸಹಾಯಗಳಿಗಾಗಿ, ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸಹಾಯಗಳಿಗಾಗಿ, ಯಾವ ದಾರಿ ತೋರಿಸದೇ ಇರುವಾಗ ಸಹಾಯಗಳಿಗಾಗಿ ಅನೇಕರನ್ನ ಎದುರು ನೋಡುವಾಗ ಸೋತು ನಿಂತು ಬಿಡ್ತೇವೆ. ಇವತ್ತು ನಿಮ್ಮ ಜೀವಿತದಲ್ಲಿ ಆ ರೀತಿ ಆಗಿದೆಯಾ? ಅನೇಕರನ್ನ ಸಹಾಯಕ್ಕಾಗಿ ಎದುರು ನೋಡಿ ಸೋತು ಹೋಗಿದ್ದೀರಾ? ಅವಮಾನ ಅನುಭವಿಸಿದ್ದೀರಾ? ನಿರೀಕ್ಷೆಗೆಟ್ಟವರಾಗಿ ಈ ದಿನ ನಮಗೆ ಯಾರೂ ಇಲ್ಲ ಎಂಬುದಾಗಿ ಕೊರಗ್ತಾ ಇದ್ದೀರಾ? ಭಯ ಪಡಬೇಡ್ರಿ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 41:10 ಈ ರೀತಿ ಬಂದಿದೆ, ಇಗೋ ನಾನೇ ನಿಮಗೆ ಸಹಾಯಕನೆಂಬುದಾಗಿ ದೇವರು ಹೇಳಿದ್ದಾನೆ. ದೇವರು ನಮಗೆ ಸಹಾಯಕನಾಗಿದ್ದಾನೆ. ಆದಿ ಸಂಭೂತನಾದ ದೇವರು, ಆದಿಯೂ ಅಂತ್ಯವೂ ಆಗಿರುವ ಆ ಜೀವ ಸ್ವರೂಪನಾದ ದೇವರು ನಮಗೆ ರಕ್ಷಕನು, ಜೀವ ಸ್ವರೂಪನು. ದೇವರು ಕೂಡ ಅದೇ ರೀತಿ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಮಗಿರುವಂತ ಏಕೈಕ ಸಹಾಯಕನು ಆತನೇ. ಅದಕ್ಕೆ ಕೀರ್ತನೆ 121:1 ಬರೆದಿದೆ, ನಾನು ನನ್ನ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳು ನಿರ್ಮಾಣ ಮಾಡಿದ ದೇವರಿಂದಲೇ ನನ್ನ ಸಹಾಯವು ಬರುವುದು. ಪ್ರಿಯ ದೇವರ ಮಕ್ಕಳೇ, ಯಾರಿಂದಲೂ ನಿಮ್ಮ ಸಹಾಯ ಬರೋದಿಲ್ಲ. ಯಾವ ವ್ಯಕ್ತಿಗಳಿಂದಲೂ ನಿಮಗೆ ಸಹಾಯ ಬರೋದಿಲ್ಲ. ಒಬ್ಬರಿಂದಲೇ ನಿಮಗೆ ಸಹಾಯ ಬರೋದು, ಅದು ಉನ್ನತ ಲೋಕದಲ್ಲಿ ಜೀವಿಸ್ತಾ ಇರುವಂತ ದೇವರಿಂದ. ಭಯ ಪಡಬೇಡ್ರಿ, ಸೋತು ಹೋಗ್ಬೇಡ್ರಿ. ಅನೇಕ ಸಾರಿ ಮನುಷ್ಯರು ನೋಡಿದ್ದಿರ್ಬೋದು, ಮನುಷ್ಯ ಕೂಡ ಅವನಿಗೆ ದೇವರು ಲಿಮಿಟ್ಸ್ ಇಟ್ಟಿದ್ದಾನೆ. ಅವನಿಗೆ ಕೋಟಿ ಆಸ್ತಿ ಕೊಟ್ಟಿದ್ರು ಕೂಡ ಲಿಮಿಟೇಷನ್ ಇಟ್ಟಿದ್ದಾನೆ. ಅವನ ಹೃದಯ ಕೆಲವು ಸಾರಿ ಲಿಮಿಟೇಷನ್ ಅಲ್ಲಿ ಇರುತ್ತೆ. ಆದ್ರೆ ದೇವರಿಗೆ ಲಿಮಿಟ್ಸ್ ಇಲ್ಲ. ಆತನು ಸರ್ವವ್ಯಾಪಿಯಾದ ದೇವರು, ಸರ್ವವ್ಯಾಪಿಯಾಗಿರುವಂತ ಪರತ್ಪರನಾದ ದೇವರು. ಸರ್ವ ಕಡೆಗಳಲ್ಲಿಯೂ ಆತನು ವಾಸಿಸ್ತಾ ಇದ್ದಾನೆ. ಮನುಷ್ಯನಿಗೆ ಅನೇಕ ನಿರ್ಬಂಧಗಳುಂಟು, ಅನೇಕ ಕಾರ್ಯಗಳುಂಟು. ಆದ್ರೆ ದೇವರಿಗೆ ಯಾವ ನಿರ್ಬಂಧವೂ ಇಲ್ಲ, ಯಾವ ಸ್ಥಿತಿಗತಿಗಳು ಇಲ್ಲ. ನೀವು ಕೇಳ್ಬೋದು, ಎಷ್ಟೋ ಸಾರಿ ನಾವು ದೇವರನ್ನು ನಿರೀಕ್ಷಿಸಿದ್ದೇವೆ, ದೇವರನ್ನೇ ನೋಡಿದ್ದೇವೆ, ಆದ್ರೂ ಎಷ್ಟೋ ಸಾರಿ ನಮಗೆ ಸಹಾಯ ಸಿಗಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ಮನುಷ್ಯರ ಮೇಲೆ ಭರವಸೆ ಇಟ್ಟು ದೇವರನ್ನ ಸಹಾಯ ಕೇಳಿದ್ರೆ, ಮನುಷ್ಯರನ್ನ ಗಮನದಲ್ಲಿಟ್ಕೊಂಡು ದೇವರನ್ನ ಸಹಾಯ ಕೇಳಿದ್ರೆ, ಇಂಥ ಮನುಷ್ಯರು ನನಗೆ ಸಹಾಯ ಮಾಡಬಹುದು ಅಂದುಕೊಂಡು ಮನಸ್ಸಿನಲ್ಲಿ ಅವರ ಮೇಲೆ ನಿರೀಕ್ಷೆ ಇಟ್ಟು ದೇವರನ್ನ ಪ್ರಾರ್ಥಿಸಿದ್ರೆ ಸಹಾಯ ಎಲ್ಲಿಂದ ಸಿಗುತ್ತೆ? ಪೂರ್ಣ ಮನಸ್ಸು, ಪೂರ್ಣ ಹೃದಯ ದೇವರ ಕಡೆಗೆ ಇರಬೇಕು. ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯದಲ್ಲಿ ಬರ್ತಿದೆ, ಮನುಷ್ಯರನ್ನ ನೆಚ್ಚಬೇಡ್ರಿ, ಅವನು ಸಹಾಯ ಮಾಡೋ ಶಕ್ತನಲ್ಲ. ಆದ್ರೆ ಮನುಷ್ಯನು ಸಹಾಯ ಮಾಡೋ ಶಕ್ತನಲ್ಲ, ಆದ್ರೆ ದೇವರು ಸಹಾಯ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವನು. ಪರತ್ಪರನಾದ ದೇವರು ನಿನ್ನನ್ನು ತಾಯಿ ಗರ್ಭದಲ್ಲಿ ಅಂದವಾಗಿ ರೂಪಿಸಿ, ತಾಯಿಯ ಗರ್ಭದಲ್ಲಿ ನಿನಗೆ ಸಹಾಯ ಮಾಡುತ್ತಾ, ಉಸಿರಾಡುವುದಕ್ಕೆ ಬಲ ಕೊಟ್ಟು, ಹೃದಯ ಬಡಿತವನ್ನ ಹೆಚ್ಚಿಸಿ ಆತನು ಕಾಪಾಡಿಕೊಂಡು ಬಂದ್ರಲ್ಲ, ನಿನ್ನ ನಡೆಸಿಕೊಂಡು ಬಂದ್ರಲ್ಲ, ಅವರೇ ನಿನಗೆ ದೇವರಾಗಿದ್ದಾರೆ, ಅವರೇ ನಿನಗೆ ರಕ್ಷಕರಾಗಿದ್ದಾರೆ, ಅವರೇ ನಿನಗೆ ಸಹಾಯಕರಾಗಿದ್ದಾರೆ. ನೀನು ಒಂದು ವೇಳೆ ಇಂಥವರು ಸಹಾಯ ಮಾಡಬಹುದು, ಇಂಥ ವ್ಯಕ್ತಿಗಳು ಸಹಾಯ ಮಾಡಬಹುದಂತ ಮನುಷ್ಯರನ್ನ ದೃಷ್ಟಿ ಇಟ್ಕೊಂಡು ನೀನು ಸಹಾಯ ಕೇಳುವಾಗ ಯಾವ ಸಹಾಯವೂ ಸಿಗೋದಿಲ್ಲ. ಇವತ್ತು ನಿನ್ನ ಪೂರ್ಣ ಮನಸ್ಸನ್ನ ದೇವರ ಕಡೆ ತಿರುಗಿಕೊಳ್ತೀಯ. ನಿನ್ನ ಎಂಥ ಪರಿಸ್ಥಿತಿಯಲ್ಲೇ ಇರು, ಎಂಥ ಸ್ಥಿತಿಗತಿಗಳಲ್ಲೇ ಬಿದ್ದುಕೊಂಡಿರು, ಯಾವ ಸಹಾಯ ಸಿಗದೆ ನೀನು ಒಬ್ಬಂಟಿಗನಾಗಿ ಕಷ್ಟಪಡ್ತಾ ಇದೆಯಾ? ಭಯ ಪಡಬೇಡ. ದೇವರ ಕಡೆಗೆ ಮುಖ ಮಾಡಿ. ಈಗ ಸರ್ವಶಕ್ತನ ಕಡೆಗೆ ಮುಖ ಮಾಡು. ಸಾಕು. ಇಷ್ಟು ದಿನಗಳು ಮನುಷ್ಯರನ್ನು ದೃಷ್ಟಿಸಿದ್ದು ಆ ದೇವಾಲಯದ ಬಳಿಯಲ್ಲಿ, ಸುಂದರ ದ್ವಾರವೆಂಬ ದೇವಾಲಯದ ಬಳಿಯಲ್ಲಿ ಅನೇಕ ವರ್ಷಗಳು, 40 ವರ್ಷಗಳು ಒಬ್ಬ ಹುಟ್ಟುಕುಂಟ ದೇವಾಲಯದ ಮುಂದೆ ಅನೇಕರನ್ನ ನೋಡಿದ, ತನ್ನ ಸಹಾಯಕ್ಕಾಗಿ ಅನೇಕರನ್ನ ನೋಡಿದ. ಹುಟ್ಟುಕುಂಟನಾಗಿದ್ದಂಥವನು ತನ್ನ ಜೀವಿತಕ್ಕಾಗಿ, ತನ್ನ ಆಹಾರಕ್ಕಾಗಿ, ತನ್ನ ಪ್ರತಿ ಕಾರ್ಯಗಳಿಗಾಗಿ ಮನುಷ್ಯರನ್ನೇ ದೇವಾಲಯದ ಬಳಿ ನೋಡ್ತಾ ಇದ್ದ. ದೇವಾಲಯದ ಒಳಗಡೆ ಇದ್ದ ಸೃಷ್ಟಿಕರ್ತನ ನೋಡ್ಲಿಲ್ಲ, ದೇವಾಲಯದ ಆಚೆ ಇದ್ದ ಸೃಷ್ಟಿಕರ್ತನ ನೋಡ್ಲೇ ಇಲ್ಲ. ಎಲ್ಲಾ ಕಡೆಗಳಲ್ಲಿ ವ್ಯಾಪಿಸಿಕೊಂಡಿರುವಂತ ಸೃಷ್ಟಿಕರ್ತನನ್ನ ಮರೆತು ಬಿಟ್ಟು ಆ ಮನುಷ್ಯನನ್ನ ಎದುರು ನೋಡಿದ. ಆದ್ರೆ ಪೇತ್ರ, ಯೋಹಾನರು ದೇವಾಲಯದೊಳಗೆ ಪ್ರವೇಶಿಸುವಾಗ ಇನ್ನೆಷ್ಟು ದಿನ ಮನುಷ್ಯರನ್ನ ದೃಷ್ಟಿಸ್ತಿ? ನಿನ್ನ ಸಹಾಯಕ್ಕಾಗಿ, ಊಟಕ್ಕಾಗಿ, ಬಟ್ಟೆಗಾಗಿ, ನಿನ್ನ ಪ್ರಗತಿಗಾಗಿ, ನಿನ್ನ ಪ್ರಮೋಷನ್ಗಾಗಿ ಎಷ್ಟು ದಿನ ಇನ್ನೊಬ್ಬರು ನೋಡ್ತೀಯ ಅಂತ ಹೇಳಿ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ಕೊಡುತ್ತೇನೆ, ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು ಅಂತ. ಎದ್ದು ನಡೆದಾಡ್ಬಿಟ್ಟ. ನಜರೇತಿನ ಯೇಸುವಿನಿಂದಲೇ ನೀನು ನಡೆದಾಡ್ಲಿಕ್ಕೆ ಸಾಧ್ಯ. ನಜರೇತಿನ ಯೇಸುವಿನಿಂದಲೇ ನೀನು ಗುಣ ಹೊಂದಲಿಕ್ಕೆ ಸಾಧ್ಯ. ನಜರೇತಿನ ಯೇಸುವಿನಿಂದ ಮಾತ್ರವೇ ನೀನು ಎದ್ದು ನಡೆದಾಡಿ ಕುಣಿದಾಡ್ಲಿಕ್ಕೆ ಸಾಧ್ಯ.
ನಿನ್ನ ಪ್ರಮೋಷನ್ಗಾಗಿ ಬಾಸ್ನ ಎದುರು ನೋಡಿ ಆತ ನಿನಗೆ ಪ್ರಮೋಷನ್ ಕೊಡದೇ ಇದ್ದಿದ್ದಕ್ಕೆ ಗುಣಗಾಡ್ತಾ ಇದೆಯಾ? ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಆಗುವುದಕ್ಕಾಗಿ ಪ್ರಯತ್ನಿಸಿ ಅಭಿವೃದ್ಧಿ ಆಗದೆ ಸಾಲಗಳಲ್ಲಿ ಬಿದ್ದುಕೊಂಡು ಕೊರಗ್ತಾ ಇದೆಯಾ? ಭಯಪಡಬೇಡ. ನಜರೇತಿನ ಆ ಯೇಸು ಸರ್ವಶಕ್ತನಾದ ದೇವರು. ನಜರೇತಿನ ಆ ಯೇಸು ನಿನ್ನ ಪೂರ್ಣ ಸ್ಥಿತಿಗಳನ್ನ ಬದಲಾಯಿಸುವುದಕ್ಕೆ ಆತನ ಶಕ್ತನು. ನೀನು ಎಂತ ಪರಿಸ್ಥಿತಿಯಲ್ಲೇ ಬಿದ್ದುಕೊಂಡಿರು, ಆ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ಒಂದು ಸಾರಿ ನಜರೇತಿನ ಯೇಸುವಿನ ಕಡೆಗೆ ತಿರುಗಿಕೊಳ್ತೀಯಾ? ನಜರೇತಿನ ಯೇಸುವಿನ ಕಡೆಗೆ ಮುಖ ಮಾಡ್ತೀಯಾ? ನಜರೇತಿನ ಯೇಸುವಿನ ಕಡೆಗೆ ಯಾರ ಮೇಲೆಯೂ ಭರವಸೆ ಇಡಿದೆ, ಯಾವ ವ್ಯಕ್ತಿಗಳ ಮೇಲೆಯೂ ಭರವಸೆ ಬಿಡಿದೆ, ಯಾವ ವ್ಯಕ್ತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನೇರವಾಗಿ ಯಥಾರ್ಥವಾಗಿ ಆತನ ಕಡೆಗೆ ಮುಖ ಮಾಡು. ಆತನು ಖಂಡಿತವಾಗಲೂ ನಿನ್ನನ್ನು ಎಬ್ಬಿಸ್ತಾನೆ. ನೀನು ಎದ್ದು ನಡೆದಾಡುವಿ, ಕುಣಿದಾಡುವಿ, ಆಶೀರ್ವದಿಸಲ್ಪಡುವಿ. ಕರ್ತನ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರ್ತಾನೆ. ಕರ್ತನ ನಿನ್ನು ಕುಣಿದಾಡುವಂತೆ ಮಾಡ್ತಾನೆ, ಎದ್ದು ನಡೆದಾಡುವಂತೆ ಮಾಡ್ತಾನೆ, ಆಶೀರ್ವದಿಸ್ತಾನೆ. ನಜರೇತಿನ ಯೇಸುವಿನ ಬಳಿಗೆ ಬಾ, ನಜರೇತಿನ ಯೇಸುವಿನ ಪಾದದ ಬಳಿಗೆ ಬಾ, ನಜರೇತ ಯೇಸುವನ್ನ ಕೂಗು. ಆ ನಜರೇತಿನ ಯೇಸು ಎಲ್ಲವನ್ನು ಸರಿಪಡಿಸ್ತಾನೆ, ನಿನಗೆ ಸಹಾಯಕನಾಗಿ ಬರ್ತಾನೆ. ನೀನು ಎಲ್ಲೇ ಬಿದ್ದುಕೊಂಡಿರು, ಯಾವುದೇ ಜಾಗದಲ್ಲಿರು, ಏನೇ ಕಳೆದುಕೊಂಡಿರು, ಎಂತ ಪರಿಸ್ಥಿತಿಯೇ ನಿನ್ನದಾಗಿರಲಿ, ಇಗೋ ನಜರೇತಿನ ಯೇಸುವಿನ ಹೃದಯದಲ್ಲಿ ಸ್ವೀಕರಿಸಿಕೊಂಡು ಯೇಸುವೇ ಎಂಬುದಾಗಿ ಕೂಗು. ಖಂಡಿತವಾಗ್ಲೂ ಆತನ ನಿನ್ನ ಜೀವಿತದ ಅದ್ಭುತ ಮಾಡ್ತಾನೆ, ಅತಿಶಯ ಮಾಡ್ತಾನೆ, ಆಶೀರ್ವದಿಸ್ತಾನೆ. ಇದನ್ನು ನಂಬು, ನಂಬಿಕೆಯಿಂದ ಆತನ ಮುಖವನ್ನು ದರ್ಶಿಸು. ಆತನು ತನ್ನ ದರ್ಶನವನ್ನು ನೀಡಿ ಕೊಟ್ಟು ನಿನ್ನನ್ನು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು.